ನಿಮ್ಮ ಬೋರ್ಡ್ ಎಕ್ಸಾಮ್ಸ್ನಲ್ಲಿ 625 ಮಾರ್ಕ್ಸ್ ಬೇಕು ಅಂದರೆ ನೋಡಬೇಕಾಗಿರುವಂತಹ ಒಂದೇ ಒಂದು ರೀಲು ಇದು. ಈ ರೀಲ್ನಲ್ಲಿ ನಾನು 3 ವಿಚಾರನ ಹೇಳ್ತೀನಿ. 3ನೇ ವಿಚಾರ ಅತ್ಯಂತ ಪ್ರಮುಖವಾದದ್ದು. ಸೊ ಕೊನೆವರೆಗೂ ರೀಲ್ನ ತಪ್ಪದೇ ನೋಡಿ. ಮೊದಲನೇ ವಿಚಾರ ಏನು, ನಿಮ್ಮ ಬೋರ್ಡ್ ಎಕ್ಸಾಮ್ಸ್ಗೆ 30 ಡೇಸ್ಗಿನ ಕಡಿಮೆ ಟೈಮ್ ಇದೆ ಮಕ್ಕಳ. ಸೊ ಈ 25 to 28 ಡೇಸ್ ಏನಿದೆ ಇದರಲ್ಲಿ ನೀವು ಎಫರ್ಟ್ಸ್ನ ಹಾಕಲಿಲ್ಲ ಅಂದರೆ ಮುಂದೆ ಏಪ್ರಿಲ್ 2 ಆದಮೇಲೆ ಎಷ್ಟೇ ಎಫರ್ಟ್ಸ್ ಹಾಕಿದ್ರೂ ಪ್ರಯೋಜನ ಇರೋದಿಲ್ಲ. ಸೊ ಈ 25 to 28 ಡೇಸ್ ಏನಿದೆ ಮಕ್ಕಳ, ಇದರ ಪ್ರತಿ 24 ಅವರ್ಸ್ನ ನೀವು ಎಕ್ಸ್ಟ್ರೀಮ್ಲಿ ಸ್ಮಾರ್ಟ್ ಆಗಿ ಸ್ಪೆಂಡ್ ಮಾಡಬೇಕಾಗತ್ತೆ. ಎರಡನೇ ವಿಚಾರ ಏನು, ನಿಮ್ಮ 6 ಸಬ್ಜೆಕ್ಟ್ಸ್ನಲ್ಲಿ 100ಗಿನ್ನ ಜಾಸ್ತಿ ಚಾಪ್ಟರ್ಸ್ ಇದೆ. ಬಟ್ ಇದನ್ನ ನೋಡ್ಕೊಂಡು ನೀವು ಭಯ ಪಟ್ಕೋಬಾರ್ದು. ಯಾಕೆ? ಬಿಕಾಸ್ ನಿಮ್ಮ ಫೈನಲ್ ಎಕ್ಸಾಮ್ ಪೇಪರಲ್ಲಿ 30 to 40 ಕ್ವೆಶನ್ಸ್ ಮಾತ್ರ ಬರುತ್ತೆ. ಸೊ ಇದಕ್ಕೋಸ್ಕರ ನಿಮಗೆ ಯಾವ ಕ್ವೆಶನ್ಸ್ ಜಾಸ್ತಿ ರಿಟರ್ನ್ನ ತಂದ್ಕೊಡುತ್ತೆ, ಯಾವ ಚಾಪ್ಟರ್ಸ್ ಜಾಸ್ತಿ ಮಾರ್ಕ್ಸ್ನ ಹೊಂದಿರುತ್ತೆ, ಇದ್ರ ಮೇಲೆ ನೀವು ಫೋಕಸ್ ಮಾಡಬೇಕು. ಈಗ ಕ್ವೆಶನ್ ಇರೋದು ಹಾರ್ಡ್ ವರ್ಕ್ದಲ್ಲ, ಸ್ಮಾರ್ಟ್ ವರ್ಕ್ದು. ಮೂರನೇ ವಿಚಾರ ಏನು, ನೀವು ಎಷ್ಟೇ ಓದ್ಕೊಂಡ್ರು ನಿಮ್ಮ ಫೈನಲ್ ಎಕ್ಸಾಮ್ನಲ್ಲಿ ಕೊಡುವಂತಹ 3 hours 15 minutes ನೀವು ಹೇಗೆ ಸ್ಪೆಂಡ್ ಮಾಡ್ತೀರಾ, ಯಾವ ರೀತಿ ಆನ್ಸರ್ಸ್ ಬರೀತೀರಾ, ಅದು ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ನೀವು ಎಷ್ಟು ಓದ್ತಿದ್ದೀರಾ ಅಲ್ವಾ, ಅದರ ಒಟ್ಟಿಗೆ ಪೇಪರ್ನ ಹೇಗೆ ಪ್ರೆಸೆಂಟ್ ಮಾಡಬೇಕು, ಟೈಮ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು. ಇದಕ್ಕೋಸ್ಕರ ನೀವೇನು ಮಾಡಬೇಕು, ಸ್ಯಾಂಪಲ್ ಕ್ವೆಶನ್ ಪೇಪರ್ಸ್, ಮಾಡೆಲ್ ಕ್ವೆಶನ್ ಪೇಪರ್ಸ್ನ ಆ್ಯಕ್ಚುಲಿ ಕೂತ್ಕೊಂಡು ಸಾಲ್ವ್ ಮಾಡಬೇಕು ಮಕ್ಕಳ. ದಿಸ್ ಇಸ್ ದ ಟೈಮ್ ಟು ಬಿಲ್ಡ್ ಯೋರ್ ಎಕ್ಸಾಮ್ ಸ್ಕಿಲ್ಸ್. ಸೊ ಇದು ನಿಮಗೆ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸ್ತು ಅಂತ ನಾನು ಅನ್ಕೋತೀನಿ. ಇದೇ ರೀತಿ ಬೋರ್ಡ್ ಎಕ್ಸಾಮ್ ರಿಲೇಟೆಡ್ ಟಿಪ್ಸ್ ನಿಮಗೆ ಬೇಕು ಅಂದರೆ ಈಗಲೇ ಹೋಗಿ ನಮ್ಮ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.